ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆ ದುಡ್ಡು ತಗೊಂಡಿರೋದು ಜಗ್ಗಿಯವರಲ್ಲ, ನಾನು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಇವನು ಉರುಳು ಸೇವೆನ ಎಂಗಿಲೆಲೆ ಮೇಲ್ ಮಾಡ್ಲಿ. ಎಲ್ಲ ಹಾಳಾಗಿ ಹೋಯ್ತಲ್ಲ ವೈಜಯಂತಿ. ಈ ಸಾರಿನೂ ಅಜ್ಜಾಜಿ ಬಂಗಾರಿನೇ ಗೆದ್ದು ಬಿಟ್ರು. ನಾನೊಬ್ಬನೇ ಇದ್ದಾಗ ಹೇಗೆ ಸೋತು ನಿರಾಶನಾಗ್ತಾ ಇದ್ನೋ, ನೀವುಗಳು ಬಂದ ಮೇಲೂ ಅದ್ರ ಫಲಿತಾಂಶ ಬದಲಾಗಲಿಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ನಮ್ಮಿಂದ ಯಾವುದೇ ಸಹಾಯ ಆಗ್ಲಿಲ್ಲ ಅಂತ ಅದನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ನಿಮ್ಮನ್ನ ಕರೆಸ್ಕೊಂಡಿದ್ಯಾ ಅದಕ್ಕೆ. ನನ್ನ ಜೊತೆ ನೀವು ಕೈ ಜೋಡಿಸ್ತೀರಾ, ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೀರಾ ಅಂತ ತಾನೇ. ಆದ್ರೆ ನೀವುಗಳು ಮಾಡಿದ್ದೇನು? ಹೆಜ್ಜೆ ಹೆಜ್ಜೆಗೂ ನನ್ನನ್ನ ಹಂಗಿಸಿದ್ರಿ, ಚುಚ್ಚಿ ಚುಚ್ಚಿ ಮಾತಾಡಿದ್ರಿ. ಅದನ್ನ ಬಿಟ್ರೆ ಒಂದು ನಯಾ ಪೈಸಾ ಉಪಕಾರ ಆಗ್ಲಿಲ್ಲ. ನೀನ್ ನೋಡಿದ್ರೆ ಚಂದ್ರಾಧರ ಅವತಾರ ಪುರುಷ ಅಂತ ಹೇಳ್ತೀಯ, ಆದ್ರೆ ಅವನು ಸಾಕ್ ನಿಲ್ಸು ವಿರೂಪಾಕ್ಷ. ಚಂದ್ರಾಧರನ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ನಿನ್ನ ಶ್ರೀಚಕ್ರ ದುರಾಸೆಗೆ ಅದು ನಿನ್ ಸಿಗೋ ಹಾಗೆ ಮಾಡೋದಿಕ್ಕೆ ಅವ್ನ್ ಪಡ್ತಾ ಇರೋ ಪಾಡು ಕಾಣಿಸ್ತಾ ಇಲ್ವಾ ನಿನ್ಗೆ? ಹೆತ್ತ ಮಗನ್ನ ಸ್ವಾರ್ಥಕ್ಕೋಸ್ಕರ ದೂರ ಮಾಡ್ದವ್ ನೀನು. ನಾನ್ ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಇಲ್ಲಿ ಬಂದಿದ್ದಾನೆ. ಅದಕ್ಕಾದ್ರೂ ಮರ್ಯಾದೆ ಕೊಡು. ನಾನು ಕಟಕ ದ್ರೋಹಿ ದುಷ್ಟ. ಜನ್ಮ ಕೊಟ್ಟ ಮಗನ್ನೇ ದೂರ ಮಾಡ್ಕೊಂಡೆ. ಅವನು ನನ್ನ ಮೇಲೆ ದ್ವೇಷ ಕಟ್ಕೊಂಡ. ಅತ್ತೆ ಮಾತೆ ವೇದ ವಾಕ್ಯ ಆಗೋಯ್ತು. ಕೊನೆಗೂ ನೀನು ಹೇಳಿದ್ರನಾಲೆ ಇಲ್ಲಿಗೆ ಬಂದಿದ್ದಾನೆ ಅಷ್ಟೇ ತಾನೇ? ಬರೋದ್ ಬಂದ್ರಿ, ಏನ್ ಮಾಡಿದ್ರಿ? ಎಲ್ಲಾ ಕೆಲ್ಸಾನು ಗೆಡವಟ್ಟೆ. ಪ್ರತಿ ಹಂತದಲ್ಲೂ ಸೋಲು ಸೋಲು ಸೋಲು. ಶ್ರೀಚಕ್ರಕ್ಕೋಸ್ಕರ ನಾನು ಪಟ್ಟ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗೋಯ್ತು. ಪ್ರತಿ ಹಂತದಲ್ಲೂ ಜಾಜಿ ಬಂಗಾರಿನೇ ಗೆಲ್ತಾ ಇದ್ದಾರೆ.
ನಾವೇನು ಕೈ ಕಟ್ಕೊಂಡು ಕೂತಿಲ್ಲ ವಿರೂಪಾಕ್ಷ. ಚಂದ್ರಾಧರ ಅವನ ಸಾಧನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬಂದಿದ್ದಾನೆ. ಅವ್ನು ಸಿದ್ಧಿಸಿರೋ ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡ್ತಿದ್ದಾನೆ. ತ್ಯಾಗದ ಬೆಲೆ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ತ್ಯಾಗ ತ್ಯಾಗ ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ? ಜನ್ಮ ಕೊಟ್ಟ ತಂದೆಗೋಸ್ಕರ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡು. ಮರ್ತು ಅವನ ಮುಂದೆ ಈ ಮಾತು ಹೇಳಿಯ ಮುಖಕ್ಕೆ ಮಂಗಳಾರತಿ ಮಾಡ್ತಾನೆ. ಜನ್ಮ ಕೊಟ್ಟ ತಕ್ಷಣ ತಂದೆ ಆಗೋದಿಲ್ಲ ವಿರೂಪಾಕ್ಷ. ಅವನ್ ತಂದೆ ಆಗಿ ಕಿಂಚಿತ್ ಧರ್ಮ ಕರ್ಮಗಳನ್ನ ಪಾಲಿಸಿದ್ಯಾ ನೀನು? ವೈಜಯಂತಿ, ಮುಗ್ದೋಗಿರೋ ವಿಷಯನೇ ಪದೇ ಪದೇ ಹೇಳಿ ನನ್ನನ್ನು ಚುಚ್ಚಬೇಡ. ಪ್ರತಿ ಸಲನೂ ಶ್ರೀಚಕ್ರ ಪಡ್ಕೊಳ್ಳೋದ್ರಲ್ಲಿ ನಾವು ಸೋಲ್ತಾನೆ ಇದೀವಿ. ಅದ್ ಹೇಗ್ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಚಂದ್ರ ಏನೇ ಪ್ರಯತ್ನ ಪಟ್ಟರು ಶ್ರೀಚಕ್ರ ಸಿಕ್ತಿಲ್ಲ ಅಂದರೆ ಯಾವುದೋ ಒಂದು ಮಹಾಶಕ್ತಿ ಅಡ್ಡ ನಿಂತಿದೆ ಅಂತಾನೆ ಅರ್ಥ. ಮೊದಲು ಆ ತಡೆನ ನಿವಾರಣೆ ಮಾಡೋಕ್ಕೆ ನೋಡು. ಸುಮ್ಮನೆ ನಿನ್ನ ಮಗನ್ನ ಅಂತ ನಿಂತ್ಕೋಬೇಡ. ಅನ್ನೋದು ಏನು ಮಾಡಲಿ ವೈಜಯಂತಿ? ಹತಾಶೆ ಅನ್ನೋದು ನನ್ನನ್ನು ಹೀಗೆಲ್ಲ ಮಾತಾಡಿಸ್ತಾ ಇದೆ. ಸೋಲು ಅನ್ನೋದು ಕಂಗೆಡಿಸ್ತಾ ಇದೆ, ಹಿಂಸಿಸ್ತಾ ಇದೆ, ಚುಚ್ಚುತ್ತಾ ಇದೆ. ನನಗೇನು ಚಿಕ್ಕ ವಯಸ್ಸು ಅನ್ಕೊಂಡ್ಯಾ ವೈಜಯಂತಿ? ವಯಸ್ಸು ಮೀರ್ತಾ ಇದೆ. ನಾನು ಹೋಗೋಷ್ಟರಲ್ಲಿ ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಇಲ್ಲ ಅಂತಂದ್ರೆ ನನ್ನ ಜೀವನದ ಹುಟ್ಟಿ ನಿರರ್ಥಕತೆಯಾಗ್ಬಿಡುತ್ತೆ.
ಜಾಜಿ ಗರ್ಭದಲ್ಲಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನವಾಗುತ್ತೆ ಅಂತ ಗೊತ್ತಾದ ತಕ್ಷಣ ನಿಮ್ಗಳನ್ನ ಕರೆಸ್ಕೊಂಡೆ. ಚಂದ್ರಾಧರನಿಗೂ ಜಾಜಿಗೂ ಮದುವೆ ಮಾಡಿದ್ರೆ ಶ್ರೀಚಕ್ರದ ಸರ್ವಾಧಿಕಾರವನ್ನ ನಾನು ಪಡ್ಕೋಬಹುದು ಅನ್ನೋ ಆಸೆ ಪಟ್ಟೆ. ಆದ್ರೆ ಜಾಜಿಗೂ ಚಂದ್ರಾಧರನಿಗೂ ಮದುವೆ ಆಗಲಿಲ್ಲ. ಆದ್ರೂ ಬಿಡ್ಲಿಲ್ಲ. ಚಂದ್ರಾಧರನ ಜಾಜಿನ ಸೇರಿಸಿ ಪ್ರಸ್ತಾವ ಮಾಡಬೇಕು ಅಂತ ಹೇಳಿ ನಮ್ಮನೆಯಲ್ಲಿ ಏರ್ಪಾಟ್ ಮಾಡ್ತೀನಿ. ಆಗ್ಲಾದ್ರೂ ನಾನು ಶ್ರೀಚಕ್ರವನ್ನು ಪಡ್ಕೋಬೇಕು ಅನ್ನೋ ದೂರದೃಷ್ಟಿಯಿಂದ. ಆದ್ರೆ ಆ ಕಡ್ಕಿ ಚಂದ್ರಾಧರನ ವಶೀಕರಣ ಮಾಡ್ಕೊಂಡ್ಬಿಟ್ಟ. ಈ ಕಡೆ ಬಂಗಾರಿ ಜಾಜಿನ ಕರ್ಕೊಂಡು ಹೊರಟೋಗ್ಬಿಟ್ಟ. ಆಗಲೇ ನನಗೆ ಗೊತ್ತಾಯ್ತು, ಇನ್ನು ಈ ಜನ್ಮದಲ್ಲಿ ಶ್ರೀಚಕ್ರ ನನಗೆ ದಕ್ಕೋದಿಲ್ಲ ಅಂತ. ನನಗೆ ದಕ್ಕದೇ ಇರೋ ಶ್ರೀಚಕ್ರ ಬೇರೆ ಯಾರಿಗೂ ದಕ್ಕಬಾರದು ಅಂತ ನಿರ್ಧಾರ ಮಾಡ್ತೀನಿ. ಅವರಿಬ್ಬರ ವ್ರತಭಂಗ ಮಾಡೋದಕ್ಕೆ ನೋಡಿದೆ. ಆದ್ರೆ ವ್ರತದಲ್ಲೂ ನಾನು ಹೆಣದ ಸಂಚನ್ನ ಮೀರಿ ಅವರಿಗೆ ಗೆದ್ದು ಬಿಟ್ರು. ಆದ್ರೂ ಬಿಡ್ಲಿಲ್ಲ. ಸೂರ್ಯಾಂಶು ಚಂದ್ರಾಧರನ ಜಾಜಿ ಹತ್ರ ಕಳಿಸಿ ಹೆಣ್ಣಿನ ಸಹಜ ಆಸೆಗಳು ಅವಳಲ್ಲಿ ಕೆರಳೋ ಹಾಗೆ ಮಾಡಿ ಸೀರೆ ಒಡವೆಗಳ ಮೇಲೆ ಆಸೆ ಬರೋ ಹಾಗೆ ಮಾಡಿದೆ. ಬಂಗಾರಿನ ಅಲ್ಲಿ ಹೆಣಿಯೋದಕ್ಕೆ ನೋಡಿದೆ. ಆದ್ರೆ ಆ ಬಂಗಾರಿ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಕದ್ದಿದ್ದು ನಾನೇ ಅಂತ ಒಪ್ಕೊಂಡ್ಬಿಟ್ಟ. ರಾಜಲಕ್ಷ್ಮಿಯವರು ಎಂಜಲೆಲೆ ಮೇಲೆ ಉರುಳಾಡೋ ಶಿಕ್ಷೆಯನ್ನ ಅವನಿಗೆ ಕೊಟ್ಟಿದ್ದಾರೆ. ಅದನ್ನು ಅವನು ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ಇಷ್ಟೊತ್ತಿಗೆ ಅದು ನಡೀತಾ ಇರಬಹುದು. ಈಗ ಹೇಳುವ ಇದೈತಿ, ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನಾನು ಪಟ್ಟ ಪ್ರಯತ್ನ ಒಂದ ಎರಡ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಶ್ರೀಚಕ್ರ ನನಗೆ ದಕ್ಕಲಿಲ್ಲ ಅಂತ ಅಂದ್ರೆ ರೋಷ ಉಕ್ಕಲ್ವ ನನಗೆ? ನೀವು ಬಂದು ಏನೂ ಸಹಾಯ ಮಾಡಲಿಲ್ಲ ಅನ್ನೋ ಕೊರಗು ನನ್ನನ್ನು ಬಾಧಿಸಲ್ವ? ಹೇಳುವ ಇದೈತಿ, ನೀನು ನಿನ್ನ ಅಳಿಯ ಇಲ್ಲಿ ಬಂದು ನನಗೇನು ಉಪಕಾರ ಮಾಡಿದ್ವಿ?
ಯಾಕೆ ತಡೆದಿದ್ದು? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹಾದಿ ಬೀದಿಲಿ ಹೋಗೋರ ಹತ್ರ ಎಲ್ಲ ನಾನು ಮಾತಾಡಲ್ಲ. ಅಂದ್ರೆ ನಾನು ಹಾದಿ ಬೀದಿಲಿ ಹೋಗೋದು. ತಂದೆ ಕೂಡ ಮರ್ಯಾದೆ ಇದೆನಾ? ತಂದೆ ಅನ್ನೋ ಸ್ಥಾನನ ಉಳಿಸ್ಕೊಂಡಿರೋರಿಗೆ ಮರ್ಯಾದೆ ಕೊಡ್ಬೋದು, ನಿಮ್ಮಂಥವ್ರಿಗಲ್ಲ. ಚಂದ್ರ, ನನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೆ. ನಾನು ವೈಜಯಂತಿ ಹತ್ರ ಏನು ಹೇಳ್ತಾ ಇದ್ದೆ ಅಂದ್ರೆ, ಮಾತಾಡಬೇಡಿ. ನಿಮಗೆ ನಮ್ಮ ಮೇಲಿರೋ ಅಭಿಪ್ರಾಯ ಎಂಥದ್ದು ಅಂತ ಗೊತ್ತಾಯ್ತು. ಅತ್ತೆಗೆ ಮುಂಚೆನೆ ಹೇಳಿದ್ದೆ, ನಿಮ್ಮ ಅಣ್ಣ ಒಬ್ಬ ದೊಡ್ಡ ಸ್ವಾರ್ಥಿ, ಅವನನ್ನು ನಂಬೋದು ಬೇಡ, ಸಹಾಯ ಮಾಡೋದು ಬೇಡ ಅಂತ, ಮುಗ್ದೋಗಿರೋ ಸಂಬಂಧನ ಕೂಡೋದು ಬೇಡ ಅಂತ. ಆದರೆ ಅವರು ಎಷ್ಟೇ ಆದರೂ ಜನ್ಮ ಕೊಟ್ಟಂದೆ, ಕಷ್ಟದಲ್ಲಿದ್ದಾನೆ, ಸಹಾಯ ಮಾಡಿ ಬರೋಣ ಅಂತ ಹೇಳಿದ್ರು. ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದೆ. ನಮ್ಮಿಬ್ರು ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ನಾನು ನಿಮಗೆ ಸಹಾಯ ಮಾಡಿದೆ. ಆದರೆ ಅದ್ರ ಪ್ರತಿಫಲ ಮತ್ತೆ ಮುಂದೆ ಮಾತಾಡ್ತಿದ್ದ ಮಾತು ಕೇಳಿ ಮನಸ್ಸು ತೃಪ್ತಿ ಆಯ್ತು. ವ್ಯಂಗ್ಯ ಬೇಡ ಚಂದ್ರ. ನಾನು ಆಡಿದ ಮಾತಿನ ಅರ್ಥ ಅದಲ್ಲ. ಎಷ್ಟೇ ಪ್ರಯತ್ನ ಪಟ್ಟು ನಮ್ಮ ಕೆಲಸ ಆಗ್ತಾ ಇಲ್ವಲ್ಲ, ಶ್ರೀಚಕ್ರ ನಮ್ಮ ಕೈಗೆ ದಕ್ತಾ ಇಲ್ವಲ್ಲ ಅನ್ನೋ ಹತಾಶೆನೆಲ್ಲ ಹೇಳಿದ್ದೆ ಹೊರತು ನಿನ್ನೂ ವೈಜಯಂತಿನ ವ್ಯಂಗ್ಯ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಇಷ್ಟು ದಿನ ನಾನು ಸಿದ್ಧಿಸ್ಕೊಂಬಂದಿರೋ ವಿದ್ಯೆಗಳನ್ನ ಯಾವುದೇ ಕೆಟ್ಟ ಕೆಲಸಕ್ಕೆ ಬಳಸಿರ್ಲಿಲ್ಲ. ಆದರೆ ಈಗ ಅಮ್ಮನವ್ರ ವಿರುದ್ಧ ನಿಮ್ಮ ಕೆಟ್ಟತನಕ್ಕೆ, ಸ್ವಾರ್ಥತನಕ್ಕೆ ನನ್ನ ವಿದ್ಯೆಗಳನ್ನ ಪ್ರಯೋಗ ಮಾಡಬೇಕಾಗಿ ಬಂದಿದೆ. ಅದಕ್ಕೆ ನನ್ನ ಎಲ್ಲ ತಂತ್ರಗಳು ಕೈ ಕೊಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ರಿ, ಮುಂದೆ ಏನ್ ಮಾಡಬೇಕು ಅನ್ನೋ ದಾರಿ ಹುಡುಕು ಚಂದ್ರ. ಮುಂದೇನು? ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ. ವಾರಣಾಸಿಯಿಂದ ನನ್ನ ಸಾಧನೆಗಳನ್ನೆಲ್ಲ ಬದಿಗೊತ್ತಿ ನಿಮ್ಗೆ ಸಹಾಯ ಮಾಡಕ್ಕೆ ಬಂದಿದ್ದಕ್ಕೆ ಒಳ್ಳೆ ಮಾತನ್ನೇ ಆಡಿದ್ರಿ. ನನಗೂ ನನ್ನ ಅತ್ತೆಗೂ ಒಳ್ಳೆ ಮರ್ಯಾದೆನೇ ಕೊಟ್ರಿ. ಸಾಕು ನಿಮ್ಮ ಸಹವಾಸ. ನನಗಾಗ್ಲಿ ಅತ್ತೆಗಾಗ್ಲಿ ಇಲ್ಲಿ ಉಳಿಯೋ ಯಾವುದೇ ಅವಶ್ಯಕತೆ ಇಲ್ಲ. ಈಗಾಗಲೇ ಅರ್ಧ ದಾರಿ ಕ್ರಮಿಸಿದ್ವಿ ನಾವು. ಈಗ ಹೋಗ್ತೀನಿ ಅಂತಂದ್ರೆ ಹೇಗೆ ಚಂದ್ರ? ನೀವೇ ಹೇಳಿದ್ರಲ್ಲ ಸ್ವಾಮಿ, ನಾವು ಬಂದ್ಮೇಲೂ ನಿಮ್ಗೇನು ಪ್ರಯೋಜನ ಆಗಲಿಲ್ಲ ಅಂತ. ಹಾಗಾದ್ರೆ ನಾವು ಇಲ್ಲಿದ್ದೇನು ಉಪಯೋಗ? ಹೊರಡ್ತೀವಿ. ಹೇಳಿದ್ನಲ್ಲ ಚಂದ್ರ, ಬಾಯಿ ತಪ್ಪು ಮಾತಾಡಿರೋ ವಿಷಯ ಅದು. ನಿನ್ನನ್ನು ಹೀಯಾಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಮಾತು ಬಾಯಿ ತಪ್ಪಿ ಬರ್ಬೋದು, ಆದರೆ ಅದರಿಂದ ಮನ್ಸಿಗಾಗೋ ಘಾಸಿ ದೊಡ್ಡದು. ವಿದ್ಯೆಯೆಲ್ಲ ಕ್ಷೀಣಿಸೋಗ್ತಿರೋದು ನನ್ನ ಅರಿವಿಗೆ ಬರ್ತಾ ಇದೆ. ನಾಳೆ ನಿಮಗೆ ಶ್ರೀಚಕ್ರ ಸಿಕ್ಕಿ ನಾವು ಮಾಡಿರೋ ಸಹಾಯನ ಮರೆತು ನೀವು ಅಧಿಪತಿಯಾಗಿ ಮೆರಿಬೋದು. ಆದರೆ ನಾನು ಕಳ್ಕೊಂಡಿರೋ ವಿದ್ಯೆನೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ಶ್ರಮ ಪಡ್ಬೇಕು ಗೊತ್ತಾ? ಕಷ್ಟ ಆಗುತ್ತೆ. ಆದ್ರೆ ನನ್ನ ಶ್ರೀಚಕ್ರ ಬೆಂಕಿ ಬಿತ್ತು ನಿಮ್ಮ ಶ್ರೀಚಕ್ರಕ್ಕೆ.